ಓವರ್ ಥಿಂಕ್ ಅಂತ ಹೇಳುವಾಗ ಆ ಓವರ್ ಥಿಂಕಿಂಗ್ ತೆಕ್ಕೊಂಡಿರುವಂಥ ವಿಷಯ ಯಾವುದು? ಚಿಂತನೆ ಮತ್ತು ಚಿಂತೆ. ನಾನು ಚಿಂತನೆ ಮಾಡ್ತಾ ಇದ್ದರೆ ಅದು ನನ್ನ ಎವ್ರಿ ಟೈಮ್ ನೀವು ಒಂದು ವಿಷಯವನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ದೀರಿ ಅಥವಾ ಆಲೋಚನೆ ಮಾಡ್ತಾ ಇದ್ದೀರಿ ಅಥವಾ ಓವರ್ ಥಿಂಕಿಂಗ್ ಅಂತ ನಿಮಗೆ ಅನಿಸ್ತಾ ಇದೆ ಅಂತಂದರೆ ತಾವು ಎಷ್ಟೋ ತಪ್ಪುಗಳನ್ನು ಮಾಡಿರಬಹುದು ಅಥವಾ ತಮ್ಮ ಜೀವನದಲ್ಲಿ ಏನೋ ಒಂದು ಕೆಲವು ಘಟನೆಗಳು ಬಂದು ಹೋದದ್ದು ಮತ್ತೆ ಮತ್ತೆ ನನಗೆ ಟ್ರಿಗರ್ ಮಾಡ್ತಾ ಇರ್ಬೋದು. ಅದು ನನ್ನ ಜೀವನದಲ್ಲಿ ಆಗಬಾರ್ದಿತ್ತು ಅಂತ ಅನಿಸುವಂಥದ್ದು ಇರ್ಬೋದು. ಫ್ಯೂಚರ್ನಲ್ಲಿ ಆಗುವಂತಹ ಅಥವಾ ಫ್ಯೂಚರ್ ಹೇಗಿರ್ಬೋದು ಅಂತ ಹೇಳೋದರ ಭಯ ಇರ್ಬೋದು. ಖುಷಿಯಾಗಿರಲಿಕ್ಕೆ ಬಿಡೋದಿಲ್ಲ. ನನ್ನ ದೇಹ ಇಲ್ಲಿ ಇದ್ರೂ ನನ್ನ ಮನಸ್ಸು ಒಂದಾದರೆ ಕಳೆದು ಹೋದದ್ರಲ್ಲಿರುತ್ತೆ, ಇಲ್ಲದಿರೋ ನಾಳೆಯಲ್ಲಿರುತ್ತೆ. ಇದನ್ನು ಬ್ರೇಕ್ ಮಾಡಲಿಕ್ಕೆ ಏನು ಸೊಲ್ಯೂಷನ್ ಅಂತಂದರೆ, ಕೆಲವರಿಗೆ ಸುಮ್ಮನೆ ಅವರ ಮನಸ್ಸು ಇರೋದೇ ಇಲ್ಲ, ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದು ಮತ್ತೆ 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 ಅದು ಮೆಲುಕಾಗ್ತಾ ಇರುತ್ತೆ. ಒಂದು ಆ ಪೈಲಟ್ ಥಾಟ್ಸ್ಗಳನ್ನು ಕ್ರಿಯೇಟ್ ಆಗೋದನ್ನು ಕಡಿಮೆ ಮಾಡುವಂಥದ್ದಕ್ಕೆ ಎಷ್ಟೋ ಜನ ಮನೆಯಲ್ಲಿ ಟಿ ವಿ ನೋಡ್ತಾ ಊಟ ಮಾಡ್ತಾ ಇರ್ಬೋದು ಅಥವಾ ಮೊಬೈಲ್ ನೋಡ್ತಾ ಊಟ ಮಾಡ್ತಾ ಇರ್ಬೋದು. ದಯವಿಟ್ಟು ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿ.ವಿ. ಸ್ಪೆಷಲಿಗೆ ಸ್ವಾಗತ. ನಾನು ಡಾಕ್ಟರ್ ನವೀನ್ ಯಲ್ಲಂಗಳ, ಮನೋವಿಜ್ಞಾನಿ. ಕೆಲವೊಂದು ವ್ಯಕ್ತಿಗಳು ನನ್ನ ಹತ್ರ ಬಂದಾಗ ಅವರು ಸಾಮಾನ್ಯವಾಗಿ ಅವರು ಕೇಳುವಂಥ ಪ್ರಶ್ನೆಗಳಲ್ಲಿ ಒಂದು, ನಾನು ಅತಿಯಾದ ಆಲೋಚನೆ ಅಂದರೆ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀನಿ ಅಂತ ಹೇಳುವಂಥದ್ದು. ಸೊ ಆ ಸಮಯದಲ್ಲಿ ನಾನು ಅವ್ರ ಹತ್ರ ಮತ್ತೆ ಕೇಳ್ತಾ ಇರ್ತೀನಿ, ಓವರ್ ಥಿಂಕಿಂಗ್ ಅಂತ ಹೇಳುವಾಗ ಅದರ ಅರ್ಥ ಅದು ಏನು ನೀವು ಓವರ್ ಥಿಂಕ್ ಮಾಡ್ತೀರಿ ಅಂತ ಹೇಳುವಂಥ. ನಾನೊಬ್ಬ ರೈಟರ್ ಆಗಿ ನಾನು ಒಂದಿಷ್ಟು ಓವರ್ ಥಿಂಕ್ ಮಾಡಿದ್ರೆ ನಂಗೆ ಬರೆಯೋಕ್ಕಾಗಲ್ಲ ಅಲ್ವಾ? ಸೊ ಅದರಿಂದ ಸ್ವಲ್ಪ ಹೆಚ್ಚು ಥಿಂಕ್ ಮಾಡುವಂಥದ್ದು ಮನಸ್ಸಿನ ಒಂದು ಸಾಮಾನ್ಯ ಗುಣ ಅಂತ ಹೇಳುವಂಥದ್ದು. ಆದರೆ ಈ ಓವರ್ ಥಿಂಕಿಂಗ್ ಅಂತ ಹೇಳುವಾಗ ಅಲ್ಲಿ ಮುಖ್ಯವಾದ ವಿಷಯ, ಆ ಓವರ್ ಥಿಂಕಿಂಗ್ ತೆಕ್ಕೊಂಡಿರುವಂಥ ವಿಷಯ ಯಾವುದು ಅಂತ ಹೇಳುವಂಥದ್ದು. ಆ ವಿಷಯವನ್ನು ಅಂದರೆ ವರಿಂಗ್ ಮತ್ತು ಥಿಂಕಿಂಗ್ ಅಂತ ಎರಡು ಬರುತ್ತೆ, ಅಂದರೆ ಚಿಂತನೆ ಮತ್ತು ಚಿಂತೆ. ಸೊ ಇದು ಬಹಳ ಇಂಪಾರ್ಟೆಂಟು. ನಾನು ಚಿಂತನೆ ಮಾಡ್ತಾ ಇದ್ದರೆ ಅದು ನನ್ನ ಏಳಿಗೆಗೆ ಸಹಾಯ ಆಗುವಂಥದ್ದು. ಅದನ್ನು ಚಿಂತೆ ಮಾಡ್ತಿದ್ದರೆ, ವರಿ ಮಾಡ್ತಾ ಇದ್ದರೆ ಅದು ತನ್ನ ಅಧಪತನಕ್ಕೆ ಕಾರಣವಾಗುವಂಥದ್ದು. ಆದ್ದರಿಂದ ಎವ್ರಿ ಟೈಮ್ ನೀವು ಒಂದು ವಿಷಯವನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇದ್ದೀರಿ ಅಥವಾ ಆಲೋಚನೆ ಮಾಡ್ತಾ ಇದ್ದೀರಿ ಅಥವಾ ಓವರ್ ಥಿಂಕಿಂಗ್ ಅಂತ ನಿಮಗೆ ಅನಿಸ್ತಾ ಇದೆ ಅಂತಂದರೆ ಅದಕ್ಕೆ ತೆಕ್ಕೊಂಡಿರೋ ವಸ್ತು ಯಾವುದು, ವಿಷಯ ಯಾವುದು ಅಂತ ಹೇಳೋದನ್ನು ತಿಳಿಯುವಂಥದ್ದು ಬಹಳ ಮುಖ್ಯ. ಅಲ್ಲೇ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆದರೂ ಅದನ್ನು ತಿಳಿದು, ಅದು ಏನು ಅಂತ ಹೇಳೋದನ್ನು ತಿಳಿದು ನಾವು ಅದನ್ನು ಬದಲಾಯಿಸಲಿಕ್ಕೆ ನೋಡುವಂಥದ್ದು ಬಹಳ ಮುಖ್ಯ. ಸೊ ಆದ್ದರಿಂದ ಸಾಮಾನ್ಯವಾಗಿ ಇನ್ನಷ್ಟು ನಾನು ಅವರ ಹತ್ರ ಆಳವಾಗಿ ಮಾತನಾಡ್ತಾ ಹೋಗುವಾಗ ನನಗೆ ಅನಿಸಿರುವಂಥದ್ದು ಏನಾಗಿರುತ್ತೆ ಅಂತಂದರೆ, ಒಂದಾದರೆ ಅವರಿಗೆ ಕಳೆದು ಹೋದದರ ಚಿಂತೆ, ಅಂದರೆ ಭೂತಕಾಲದಲ್ಲಿ ಆದಂಥ ಅನುಭವಗಳ ಚಿಂತೆಗಳಿರ್ತವೆ. ತಾವು ಎಷ್ಟೋ ತಪ್ಪುಗಳನ್ನು ಮಾಡಿರಬಹುದು ಅಥವಾ ತಮ್ಮ ಜೀವನದಲ್ಲಿ ಏನೋ ಒಂದು ಕೆಲವು ಘಟನೆಗಳು ಬಂದು ಹೋದದ್ದು ಮತ್ತೆ ಮತ್ತೆ ನನಗೆ ಟ್ರಿಗರ್ ಮಾಡ್ತಾ ಇರ್ಬೋದು ಅಥವಾ ಮತ್ತು ಅದು ನನ್ನ ಜೀವನದಲ್ಲಿ ಆಗಬಾರ್ದಿತ್ತು ಅಂತ ಅನಿಸುವಂಥದ್ದು ಇರ್ಬೋದು. ಇದೆಲ್ಲವೂ ಮತ್ತೆ ಬಂದು ಅದು, ಯಾಕಂದರೆ ಅದು ಯಾವುದೂ ಕ್ಲೋಸ್ ಆಗಿರೋದಂಥ ಫೈಲ್ಗಳು, ಅಂದರೆ ಆ ಭೂತಕಾಲದಲ್ಲಿ ಆದಂಥ ಅನುಭವಗಳು, ತಿಳಿದಿರೋ ವಿಷಯಗಳು ಎಲ್ಲವೂ ನನಗೆ ಮತ್ತೆ ಮತ್ತೆ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಇನ್ನೊಂದು ಭವಿಷ್ಯತ್, ಅಂದರೆ ಫ್ಯೂಚರ್ನಲ್ಲಿ ಆಗುವಂತಹ ಅಥವಾ ಫ್ಯೂಚರ್ ಹೇಗಿರ್ಬೋದು ಅಂತ ಹೇಳೋದರ ಭಯ ಇರ್ಬೋದು. ಸೊ ಈ ಭಯನೂ ನನ್ನನ್ನು ತುಂಬ ಈಗ ಈ ಒಂದು ಮೂಮೆಂಟಲ್ಲಿ ನನ್ನನ್ನು ಚೆನ್ನಾಗಿ ಬದುಕದೆ, ಅಂದರೆ ಖುಷಿಯಾಗಿರಲಿಕ್ಕೆ ಬಿಡೋದಿಲ್ಲ. ಅಂದರೆ ಇದರ ಅರ್ಥ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ, ನನ್ನ ದೇಹ ಇಲ್ಲಿ ಇದ್ರೂ ನನ್ನ ಮನಸ್ಸು ಒಂದಾದರೆ ಕಳೆದು ಹೋದದ್ರಲ್ಲಿರುತ್ತೆ, ಇಲ್ಲದಿರೋ ನಾಳೆಯಲ್ಲಿರುತ್ತೆ. ಕಳೆದು ಹೋದದ್ರಲ್ಲಿ ಅಂತ ಹೇಳುವಾಗ ಹೆಚ್ಚಾಗಿ ಒಂಥರ ಚಿಂತೆ, ದುಃಖ ಆದರೆ ನಮಗೆ ಫ್ಯೂಚರ್ನಲ್ಲಿ ಅಂತೇಳೋ ಭಯ, ಆತಂಕ, ಇಂಥ ವಿಷಯಗಳಿರುತ್ತೆ. ಇದನ್ನು ಬ್ರೇಕ್ ಮಾಡಲಿಕ್ಕೆ ಏನು ಸೊಲ್ಯೂಷನ್ ಅಂತಂದರೆ, ಪ್ರೆಸೆಂಟಲ್ಲಿ ಬದುಕೋದು ಬಹಳ, ಅದಕ್ಕೆ ಇರುವಂಥ ಒಂದು ಈಸಿ ಮೆಥಡ್. ಈ ಪ್ರೆಸೆಂಟಲ್ಲಿ ಹೆಂಗೆ ಬದುಕೋದು, ಅದು ಒಂದು ಟ್ರೈನಿಂಗ್, ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟ ಹಾಗೆ ಅದು. ಸೊ ಅದರಿಂದ ನಮ್ಮಲ್ಲಿ ಒಂದು ಮಾತಿದೆ, ಐ ಆಮ್ ಡ್ರಿಂಕಿಂಗ್ ವಾಟರ್, ಐ ಆಮ್ ಓನ್ಲಿ ಡ್ರಿಂಕಿಂಗ್ ವಾಟರ್ ಅಂತ. ಅಂದರೆ ನಾನು ನೀರು ಕುಡಿಬೇಕಿದ್ರೆ ನೀರನ್ನು ಮಾತ್ರ ಕುಡಿತೀನಿ ಅಂತ. ಕೆಲವರಿಗೆ ಹೆಂಗಿರುತ್ತೆ ಅಂತಂದರೆ, ಈ ಪೈಲಟ್ ಥಾಟ್ಸ್ ಅಂತ ಹೇಳ್ತೀವಿ, ಸುಮ್ಮನೆ ಅವರ ಮನಸ್ಸು ಇರೋದೇ ಇಲ್ಲ, ಆದರೆ ಅದಕ್ಕೆ ಮೆಲುಕು ಹಾಕೋಕ್ಕೆ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದು ಮತ್ತೆ 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 ಅದು ಮೆಲುಕು ಹಾಕ್ತಾ ಇರುತ್ತೆ. ಸೊ ಇದು ಯಾಕೆ ಅಂತಂದರೆ, ನನ್ನಲ್ಲಿ ಹುಟ್ಟುವಂಥ ಆಲೋಚನೆ ಯಾವುದು ಅಂತ ನಾನು ನೋಡೋದಿಲ್ಲ, ಮತ್ತು
ಆ ಆಲೋಚನೆಗಳನ್ನು ಸರಿಯಾದ ರೀತಿಯಲ್ಲಿ ನಾನು ತೆಕ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಿಸೋದಿಲ್ಲ. ಹಾಗಿರುವಾಗ ಮನಸ್ಸು ಏನು ಮಾಡುತ್ತೆ, ಏನು ಹಳೆ ಚಾಪ್ಟರ್ಸ್ ಏನಿದೆಯೋ ಅದನ್ನೇ ಅದು ಮೆಲುಕು ಹಾಕತ್ತೆ. ಏನೋ ಅದಕ್ಕೆ ಇಷ್ಟು ತನಕ ಟ್ರೈನಿಂಗ್ ಆಗಿದೆಯೋ ಅದನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ ಒಂದು ಆ ಪೈಲಟ್ ಥಾಟ್ಸ್ಗಳನ್ನು ಕ್ರಿಯೇಟ್ ಆಗೋದನ್ನು ಕಡಿಮೆ ಮಾಡುವಂಥದ್ದಕ್ಕೆ ಸುಲಭ ಉಪಾಯ ಅಂತ ಹೇಳಿದ್ರೆ ಪ್ರೆಸೆಂಟಲ್ಲಿ ಬದುಕೋದು. ಆದರೆ ಆ ಒಂದು ಟ್ರೈನಿಂಗ್ ಹೆಂಗೆ ಮಾಡ್ಬೋದು, ಎಗೇನ್ ಎವ್ರಿ ಮೂಮೆಂಟ್ನಲ್ಲಿ ಈ ಅವೇರ್ನೆಸ್ ಆಫ್ ಮೈಂಡ್ ಅಂತ ಹೇಳ್ತೀವಿ, ಮನಸ್ಸು ಏನು ಮಾಡ್ತಾ ಇದೆ ಅಂತ ಹೇಳುವುದನ್ನು ನೋಡುವಂಥದ್ದು. ಸೊ ಈಗ ಡೈಲಿ ಮಾಡುವಂಥ ಒಂದಿಷ್ಟು ಆ್ಯಕ್ಟಿವಿಟೀಸನ್ನು ನೀವು ನೋಡಿಕೊಂಡ್ರೆ ಅಲ್ಲಿ ನಮಗೆ ಕಾನ್ಷಿಯಸ್ ಮೈಂಡ್ನ ಅವಶ್ಯಕತೆ ಬರೋದಿಲ್ಲ. ಉದಾಹರಣೆಗೆ ಊಟ ಮಾಡೋದು, ಹಲ್ಲುಜ್ಜೋದು, ನೀರು ಕುಡಿಯೋದು, ಇಂಥ ಆ್ಯಕ್ಟಿವಿಟೀಸ್ ಆಟೋಮೆಟಿಕ್ಲಿ ಆಗ್ತಾ ಇರುತ್ತೆ. ನಾವು ನೀರು ಕುಡಿಬೇಕು ಅಂತ ಅನಿಸಿದ್ರೆ ಸಾಕು, ನೀರು ತಗೊಂಡು ಅದು ಕುಡಿತಾ ಇರುತ್ತೆ. ನಾವು ನಮ್ಮ ದಿನ ಹೋಗುವಂಥ ಮನೆಗೆ ನಾವು ಫೋನಲ್ಲಿ ಮಾತಾಡ್ತಾ ನಾವು ಹೋಗ್ತಾ ಇರ್ಬೋದು. ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡ್ ಫೋನಲ್ಲಿ ಮಾತಾಡ್ತಾ ಇರುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಹೀಗೆ ನಾವು ಡೈಲಿ ಲೈಫ್ನಲ್ಲಿ ನಾವು ಕಾನ್ಷಿಯಸ್ಸನ್ನು ಅಲ್ಲಿಗೆ ಅಂದರೆ ಅದಕ್ಕೆ ಕನೆಕ್ಟ್ ಆಗದೆ ಇಟ್ಟುಕೊಂಡಾಗ ಆ ಮನಸ್ಸಿಗೆ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಅದರ ಕೆಲಸವನ್ನು ಮಾಡ್ತಾ ಇರುತ್ತೆ. ಬದಲಾಗಿ ನಾವು ಕಾನ್ಷಿಯಸ್ ಲೀವಿಂಗ್ ಅಂತ ಹೇಳ್ತೀವಲ್ವ, ಪ್ರೆಸೆಂಟಲ್ಲಿ ಬದುಕೋದಕ್ಕೆ ನಾವು ಕಲ್ತುಕೊಳ್ಬೇಕು. ಸೊ ಉದಾಹರಣೆಗೆ ನಾವೆಷ್ಟೋ ಜನ ಮನೆಯಲ್ಲಿ ಟಿ ವಿ ನೋಡ್ತಾ ಊಟ ಮಾಡ್ತಾ ಇರ್ಬೋದು ಅಥವಾ ಮೊಬೈಲ್ ನೋಡ್ತಾ ಊಟ ಮಾಡ್ತಾ ಇರ್ಬೋದು. ದಯವಿಟ್ಟು ಇದರಿಂದ ಇದು ನಮ್ಮ ಆಟೋಮೆಟಿಕ್ಲಿ ನಮ್ಮ ದೇಹಕ್ಕೆ ಒಂದಿಷ್ಟು ತೊಂದರೆ, ಅಂದರೆ ಡೈಜೆಷನಿಗೆ ಅದಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದರ ಜೊತೆಗೆ ಇದು ಮನಸ್ಸಿಗೂ ಒಂದು ದೊಡ್ಡ ತೊಂದರೆಯನ್ನು ಉಂಟು ಮಾಡುತ್ತೆ. ಅಂದರೆ ಏನು ಮಾಡುತ್ತೆ ಅಂತಂದರೆ ಎರಡು ಕೆಲಸ, ಅಂದರೆ ಕಾನ್ಷಿಯಸ್ ಮೈಂಡು ಟಿ ವಿ ನೋಡ್ತಾ ಇರುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಊಟ ಮಾಡ್ತಾ ಇರುತ್ತೆ. ಸೊ ಈಗ ಆಟೋಮೆಟಿಕ್ಲಿ ನಾವು ಪ್ಲೇಟಿಂದ ತೆಗೆದಿರುವಂತಹ ಅನ್ನ ಅದು ನಮ್ಮ ಬಾಯಿಗೆ ಹೋಗುತ್ತೆ, ಆದ್ರೂ ಅದಕ್ಕೊಂದು ಕನೆಕ್ಟಿವಿಟಿ ಇಲ್ಲದಾಗತ್ತೆ. ಸೊ ಹೀಗೆ ಟ್ರೈನಿಂಗ್ ಆಗಿರುವಂಥ ಮನಸ್ಸು ಎಲ್ಲ ಕಡೆಯಲ್ಲೂ ಎರಡೆರಡು ಕೆಲಸಗಳನ್ನು ಮಾಡಲಿಕ್ಕೆ ನೋಡ್ತಾ ಇರುತ್ತೆ. ಸೊ ದಯವಿಟ್ಟು ಅಲ್ಲಿ ಕಾನ್ಷಿಯಸ್ ಅಂದರೆ ತುಂಬ ಅದನ್ನು ಎಂಜಾಯ್ ಮಾಡ್ತಾ ಊಟ ಮಾಡುವಂಥದ್ದು ಬಹಳ ಮುಖ್ಯ. ನೀರು ಕುಡಿಬೇಕಿದ್ರೆ ನಮ್ಮ ಮನಸ್ಸನ್ನು ಕಾನ್ಷಿಯಸ್ಲಿ ನೀರು ಕುಡಿಯುವಂಥದ್ದು ಅಂತ ಹೇಳ್ತೀವಲ್ಲ. ಸೊ ಅದೇ ನಾನು ಆಗಲೇ ಹೇಳಿದ ಹಾಗೆ ವೆನ್ ಐಮ್ ಡ್ರಿಂಕಿಂಗ್ ವಾಟರ್, ಓನ್ಲಿ ಡ್ರಿಂಕಿಂಗ್ ವಾಟರ್, ಆ ನೀರು ಕುಡಿಬೇಕಿರೋ ಒಂದೊಂದು ಸಿಪ್ ನೀರು ಕುಡಿಯೋದನ್ನು ನಾನು ಅನುಭವಿಸಿ ನೀರು ಕುಡಿಬೇಕಾಗಿರೋದು ಬಹಳ ಮುಖ್ಯ. ಸೊ ಈ ಥರ ಡೈಲಿ ಮಾಡುವಂಥ ಆ್ಯಕ್ಟಿವಿಟಿಯಲ್ಲಿ ನನ್ನ ಪೂರ್ತಿಯಾಗಿ ನನ್ನ ಮನಸ್ಸನ್ನು ಇಟ್ಟುಕೊಂಡು ನಾನು ಮಾಡ್ತಾ ಹೋದರೆ, ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಮನೆಯಲ್ಲಿ ಹೇಗೆ ಒಂದು ಫಿಕ್ಸ್ಡ್ ಎಲ್ಲ ಐಟಮ್ಸ್ ಇಲ್ಲಿ ಇರಬೇಕು ಅಂತಿದ್ರೆ, ಉದಾಹರಣೆಗೆ ಕಿಚನ್ನಲ್ಲಿ ಒಂದು ಚಿಕ್ಕ ಬದಲಾವಣೆ ತರಬೇಕು. ಯಾಕೆಂತಂದರೆ ಇಲ್ಲಾದರೂ ಆಟೋಮೆಟಿಕ್ಲಿ ನನ್ನ ಕೈ ಈ ಶುಗರ್ ಇಲ್ಲಿ, ಕಾಫಿ ಪೌಡ್ರ್ ಇಲ್ಲಿ ಅಂತ ಹೋಗ್ತಾ ಇರುತ್ತೆ. ಸೊ ಬದಲಾಗಿ ಅದಕ್ಕೆ ಹುಡುಕ್ಲಿಕ್ಕೆ ಬೇಕಾದ ಒಂದು ಜಾಗ, ಅಂದರೆ ಕಾನ್ಷಿಯಸ್ಲಿ ನಾವು ಮಾಡಬೇಕಾದಂಥ ಒಂದು ಟ್ರಿಗರನ್ನು ಬಿಲ್ಡ್ ಮಾಡಲಿಕ್ಕೆ ಅದು ಸಹಾಯ ಮಾಡ್ತದೆ. ಸೊ ಅದರಿಂದ ಡೈಲಿ ಲೈಫ್ನಲ್ಲಿ ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ಏನೇನು ನಾನು ಮಾಡ್ತಾ ಇದ್ದೀನೋ ಅದನ್ನು ಪೂರ್ತಿಯಾಗಿ ತನ್ನ ಕಾನ್ಷಿಯಸ್ ಮೈಂಡನ್ನು ತೊಡಗಿಸ್ತಾ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋದರಲ್ಲಿ ಅವೇರ್ನೆಸ್ಸನ್ನು ಇಟ್ಟುಕೊಂಡು ನಾನು ಮಾಡ್ತಾ ಹೋದಾಗ ಮನಸ್ಸಿಗೆ ಒಂದು ಕೆಲಸ ಸಿಗುತ್ತೆ. ಆಗ ಮನಸ್ಸು ನಾಳೆಗಳಲ್ಲಿರೋದಿಲ್ಲ, ನಿನ್ನೆಗಳಲ್ಲಿರೋದಿಲ್ಲ. ಹಾಗೆ ಅಂತ ಹೇಳ್ಕೊಂಡು ನಾಳೆಗಳು ನಿನ್ನೆಗಳು ಇರೋದು ತಪ್ಪು ಅಂತಲ್ಲ, ನಿನ್ನೆಯಲ್ಲೂ ನಾನು ಇರಬೇಕಾಗತ್ತೆ. ಯಾಕಂದ್ರೆ ನಿನ್ನೆಯಲ್ಲಿ ನಾನು ಮಾಡಿದ ತಪ್ಪುಗಳಿರ್ಬೋದು, ಅದೊಂದು ನನಗೆ ಪಾಠಗಳಾಗಬೇಕು ಅಂತಂದರೆ, ಅದು ಪಾಠವಾಗಿ ನನ್ನ ಜೀವನದಲ್ಲಿ ಉಳಿಬೇಕು ಅಂತಂದರೆ ನಿನ್ನೆಗಳು ನನ್ನಲ್ಲಿ ಇರಬೇಕಾಗತ್ತೆ. ಹಾಗೆಯೇ ಫ್ಯೂಚರ್ ಮೇಲೆ ನಮಗೊಂದಿಷ್ಟು ಆಸೆಗಳು, ಭರವಸೆಗಳು, ಕನಸುಗಳಿರುತ್ತೆ. ಅದನ್ನು ಕಟ್ಟುವುದಕ್ಕೂ ನಾನು ಹೇಗೆ ರೂಪಿಸಬೇಕು ಅಂತ ತಿಳಿಬೇಕಿದ್ರೂ ನನಗೆ ನಾಳೆಗಳು ಬೇಕಾಗಿದ್ದಾವೆ. ಸೊ ಆದ್ದರಿಂದ ನಾಳೆಗಳೂ ಬೇಕಾಗತ್ತೆ. ಆದರೆ ಹೆಚ್ಚು ನಾನು ನನ್ನ ಪ್ರೆಸೆಂಟಲ್ಲಿ ಬದುಕಲಿಕ್ಕೆ, ಪ್ರೆಸೆಂಟಲ್ಲಿ ಇರೋದಕ್ಕೆ ನಾನು ಪ್ರಯತ್ನಿಸಬೇಕು. ಒಂದು ಸಲ ನಾವು ಅದನ್ನು ಟ್ರೈನ್ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ಖಂಡಿತವಾಗಿಯೂ ಆ ರೀತಿಯಲ್ಲಿ ಮನಸ್ಸು ಬದುಕಲಿಕ್ಕೆ ಅಂದರೆ ಅದು ಟ್ರೈನ್ ಆಗುತ್ತೆ, ಅದು ನಮಗೆ ಸಹಾಯನೂ ಮಾಡುತ್ತೆ. ಈ ಥರ ರೂಪಿಸುವುದರಿಂದ ಮನಸ್ಸು ನಮ್ಮ ಹತೋಟಿಗೆ ಬರುತ್ತೆ. ಮಾತ್ರ ಅಲ್ಲ, ಅದು ಬೇಡದ ವಿಷಯಗಳಿಗೆ ಅಥವಾ ನಾಳೆಗಳಿಗೋ ನಿನ್ನೆಗಳಿಗೋ ಹೋಗದೇ ಇದ್ದಾಗ ನಮ್ಮ ಮನಸ್ಸು ಓವರ್ ಥಿಂಕು ಅಥವಾ ಚಿಂತೆ, ಭಯ, ಆತಂಕದಿಂದ ನಮ್ಮನ್ನು ಕಡಿಮೆ ಮಾಡುತ್ತೆ. ಇದು ನಮಗೆಲ್ಲರಿಗಿರುವಂಥ ತೊಂದರೆ. ಸೊ ನಾವೆಲ್ಲರೂ ಹೆಚ್ಚಾಗಿ ನಾಳೆಗಳೋ ನಿನ್ನೆಗಳಲ್ಲಿ ಇರ್ತೀವಿ. ಆದರೆ ಅದನ್ನು ನಾವು ಇವತ್ತಿಗೆ ತರೋಣ, ಇವತ್ತಲ್ಲಿ ನಾವು ಬದುಕೋಣ. ಇದರಿಂದ ಒಂದು ಮನಸ್ಸಿನ ಮೆಂಟಲ್ ಹೈಜೀನನ್ನು ಉಳಿಸೋಣ ಅಂತ ಹೇಳ್ತಾ ನಿಲ್ಲಿಸ್ತೇನೆ. ಧನ್ಯವಾದಗಳು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.